ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಗ್ರಾಮದ ಪೆಮಾಮೃತಂ ಸಭಾಂಗಣದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಚಾನ್ಸಲರ್ ಶ್ರೀ ಸದ್ಗುರು ಮಧುಸೂದನ ಸಾಯಿ ಸಾನ್ನಿಧ್ಯ ವಹಿಸಿದ್ರು. ಮೈಸೂರು ರಾಜವಂಶಸ್ಥರು ಹಾಗೂ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪದವಿ ಪ್ರಮಾಣ ಪತ್ರಗಳು, ಚಿನ್ನದ ಪದಕಗಳು ಹಾಗೂ ಗೌರವ ಡಾಕ್ಟರೇಟ್ಗಳನ್ನು ಪ್ರದಾನ ಮಾಡಿದರು. ದೇಶದಲ್ಲಿ ಮೊದಲ ಬಾರಿಗೆ ಚಿಕ್ಕಮಗಳೂರು, ತುಮಕೂರು ಹಾಗೂ ಹಾಸನ ಭಾಗಗಳ 138 ರೈತರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಕೃಷಿ ಋಷಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಪದ್ಮವಿಭೂಷಣ ಪುರಸ್ಕೃತ ವಿಜ್ಞಾನಿ ಡಾಕ್ಟರ್ ಆರ್.ಎ. ಮಲ್ಕೇಶ್ಕರ್, ಮಾಜಿ ಕ್ರಿಕೆಟಿಗ ಗುಂಡಪ್ಪ ವಿಶ್ವನಾಥ್, ತಾಳಯೋಗಿ ಪಂಡಿತ್ ಸುರೇಶ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಸಲಹೆಗಾರ ಡಾಕ್ಟರ್ ಜಿ.ವಿ. ಸಿಂಗ್ ಅವರಿಗೆ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಭಾರತ ರತ್ನ ಪ್ರೊಫೆಸರ್ ಸಿ.ಎನ್.ಆರ್. ರಾವ್, ಆರೋಗ್ಯ ಕ್ಷೇತ್ರದ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಹಾಗೂ ಶಿಕ್ಷಣ ಕ್ಷೇತ್ರದ ಡಾಕ್ಟರ್ ಇಂದುಮತಿ ರಾವ್ ಅವರಿಗೆ ಅನುಪಸ್ಥಿತಿಯಲ್ಲಿ ಗೌರವ ಡಾಕ್ಟರೇಟ್ ಘೋಷಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೈಸೂರು ಅರಮನೆ ಮಹಾರಾಜ ಹಾಗೂ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ರೈತನ ಅನುಭವದ ಕೃಷಿ ಯಾವ ಶಿಕ್ಷಣ ಸಂಸ್ಥೆಯಲ್ಲೂ ರೂಪಿಸಲು ಸಾಧ್ಯವಿಲ್ಲ. ಪುರಾತನ ಕಾಲದ ಕೃಷಿ ಪದ್ಧತಿಯಿಂದ ಆಧುನಿಕ ಕೃಷಿ ಪದ್ಧತಿಗಳವರೆಗೂ ರೈತರೇ ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದಾರೆ. ಅಂಥವರನ್ನು ಗುರುತಿಸಿ ಅವರನ್ನು ಗೌರವಿಸುವ ಕೆಲಸ ಸತ್ಯಸಾಯಿ ಸಂಸ್ಥೆ ಮಾಡಿದೆ. ನಾವು ಅವರನ್ನು ಅಭಿನಂದಿಸಬೇಕು. ಇಲ್ಲಿನ ವಾತಾವರಣವು ಆಧ್ಯಾತ್ಮಿಕವಾಗಿ ಕೂಡಿದೆ. ವಿಶ್ವಾದ್ಯಂತ ಶಾಂತಿ ಸಂದೇಶ ಸಾರಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಧ್ಯೇಯೋದ್ದೇಶ ಎಲ್ಲ ಕಡೆ ಪಸರಿಸಲಿ ಎಂದು ಶುಭ ಕೋರಿದರು. ಸದ್ಗುರು ಮಧುಸೂದನ್ ಸಾಯಿ ಅವರ ಈ ಒಂದು ಯೂನಿವರ್ಸಿಟಿ ಆಫ್ ಎಕ್ಸಲೆನ್ಸ್, ಸತ್ಯಸಾಯಿ ಎಕ್ಸಲೆನ್ಸ್ ಯೂನಿವರ್ಸಿಟಿ ಆಫ್ ಎಕ್ಸಲೆನ್ಸಲ್ಲಿ ಕಾನ್ವೊಕೇಶನ್ ನಡೆದಿದೆ. ಅತ್ಯಂತ ಒಂದು ಹೆಮ್ಮೆಯ ಸಂಗತಿ. ಯಾಕೆಂದರೆ ಅತ್ಯಂತ ಒಂದು ಬಡ ಕುಟುಂಬಗಳಿಂದ, ಒಂದು ಗ್ರಾಮೀಣ ಒಂದು ವಾತಾವರಣದಿಂದ ಬಂದಿರತಕ್ಕಂಥ ಮಕ್ಕಳು ಉಚಿತ ಒಂದು ವಿದ್ಯಾಭ್ಯಾಸ ಪಡೆದು ಇವತ್ತು ಒಳ್ಳೊಳ್ಳೆ ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು, ವೈದ್ಯರು, ಈ ಥರ ಅನೇಕ ವೃತ್ತಿಗಳು ಅವರು ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಮುಂದುವರಿತಾವ್ರೆ. ಆದರೆ ಯಾವುದೇ ರೀತಿ ವೃತ್ತಿಯಾಗಿ ನಮಗೆ ಸ್ವಂತ ಲಾಭಕ್ಕಾಗಿ ಅವ್ರು ಮಾಡ್ತಾಯಿಲ್ಲ. ಬಂದು ಇದೇ ಸಂಸ್ಥೆಯಲ್ಲಿ ಅಥವಾ ಬೇರೆ ಸಂಸ್ಥೆಯಲ್ಲಿ ಸಮಾಜ ಸೇವೆಗಾಗಿ ನಮ್ಮ ವೃತ್ತಿಯನ್ನು ಬಳಸಬೇಕು ಅಂತ ಇವತ್ತು ಆ ಉದ್ದೇಶದಿಂದ ಮುಂದುವರಿತಾ ಇರೋದು ನಿಜಕ್ಕೂ ನಮಗೆ ಒಂದು ಹೆಮ್ಮೆಯ ಸಂಗತಿ. ಅದಕ್ಕಾಗಿ ನಾನು ಸದ್ಗುರು ಅವ್ರಿಗೆ, ಇಲ್ಲಿ ಇರ್ತಕ್ಕಂಥ ತಂಡಕ್ಕೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಿಜಕ್ಕೂ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಒಳ್ಳೆಯ ಒಂದು ಆಧ್ಯಾತ್ಮಿಕವಾದಂಥ ವಾತಾವರಣ ಇದೆ. ಜೊತೆಗೆ ಆಧುನಿಕ ಕಾಲಕ್ಕೆ ತಕ್ಕ ಏನು ಮೂಲಸೌಕರ್ಯಗಳಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎಲ್ಲನೂ ಕೂಡ ಇಲ್ಲಿ ಲಭ್ಯವಿದೆ. ಇದು ಒಂದು ಮಾದರಿ ಸಂಸ್ಥೆ, ವಿಕಸಿತ್ ಭಾರತಿನ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಆಶೀರ್ವಚನ ನೀಡಿದ ಸದ್ಗುರು ಶ್ರೀ ಮಧುಸೂದನ ಸಾಯಿ, ಪರಂಪರಾಗತ ಕೃಷಿ ಜ್ಞಾನಕ್ಕೆ ಇದುವರೆಗೆ ಶೈಕ್ಷಣಿಕ ವಲಯದಲ್ಲಿ ಸೂಕ್ತ ಮುನ್ನಡೆ ಸಿಗುತ್ತಿಲ್ಲ. ಆ ಕೊರತೆಯನ್ನು ನೀಗಿಸುವ ಉದ್ದೇಶದಿಂದಲೇ ದೇಶದಲ್ಲಿ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ ಮೂಲಕ ರೈತರ ಜ್ಞಾನ ಮತ್ತು ಅನುಭವಕ್ಕೆ ಮನ್ನಣೆ ನೀಡುವ ಪರಂಪರೆಗೆ ಚಾಲನೆ ನೀಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ರೈತರಿಗೆ ಮಣ್ಣಿನ ಆರೋಗ್ಯ ಹಾಗೂ ಸುಸ್ಥಿರ ಕೃಷಿ ಕುರಿತು ಮಾಹಿತಿ ನೀಡುವ ಉರ್ವಾರ ವೆಬ್ಸೈಟನ್ನು ಅನಾವರಣಗೊಳಿಸಲಾಯಿತು. ಸುಭಿಕ್ಷಾ ಆರ್ಗಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಹಾಗೂ ಭೂಮಿಪುತ್ರ ಸಂಸ್ಥೆಯ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವ ಈ ವೇದಿಕೆ ರೈತರಿಗೆ ಮಣ್ಣಿನ ಆರೋಗ್ಯ ಹಾಗೂ ಸುಸ್ಥಿರ ಕೃಷಿ ಕುರಿತು ಮಾಹಿತಿ ಒದಗಿಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ಶ್ರೀಕಂಠಮೂರ್ತಿ ಕೆ, ಪ್ರಶಾಂತಿ ಬಾಲಮಂದಿರದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಬಿ.ಎನ್. ನರಸಿಂಹಮೂರ್ತಿ ಇತರರು ಇದ್ದರು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.